ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ವಿಶೇಷ ಮಹತ್ವ ಇದೆ. ಹುಣ್ಣಿಮೆಯಂದು ಚಂದ್ರದೇವನನ್ನ ಹಾಗೂ ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡ್ತಾರೆ. ಅಂದು ಅವರ ಅನುಗ್ರಹ ಪಡೆಯಲು ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳಿ ಪರಿಗಣಿಸ್ತಾರೆ. ಹುಣ್ಣಿಮೆಯ ದಿನ ಪೂಜೆ ಮತ್ತು ಮಂತ್ರ ಜಪ ಮಾಡೋದ್ರಿಂದ ಜಾತಕದಲ್ಲಿ ಇರುವಂತಹ ಸೂರ್ಯಚಂದ್ರರ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸುಖ, ಶಾಂತಿ ಮತ್ತು ಐಶ್ವರ್ಯ ಲಭಿಸುತ್ತೆ. ನೀವು ಹುಣ್ಣಿಮೆಯ ದಿನ ಯಾವ ಪೂಜೆಯನ್ನ ಮಾಡಿದ್ರೆ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ ಬನ್ನಿ. ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆಯನ್ನ ಕೇಳುವುದು ಅಥವಾ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸುವುದು ತುಂಬ ಒಳ್ಳೆಯ ಶುಭ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗಿ ಸಕಲ ಸನ್ಮಂಗಳ ಉಂಟಾಗುತ್ತದೆ. ಹುಣ್ಣಿಮೆಯ ದಿನದಂದು ಐಶ್ವರ್ಯ ಸಿದ್ಧಿಗಾಗಿ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕು. ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನದ ನೀರಿಗೆ ಸ್ವಲ್ಪ ಗಂಜಲವನ್ನು ಹಾಕಿ ಸ್ನಾನವನ್ನು ಮಾಡಿ ತಾಮ್ರದ ಬಿಂದಿಗೆಯಲ್ಲಿ ನೀರು ತೆಗೆದುಕೊಂಡು ಕೆಂಪು ಚಂದನ, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಬಿಡಬೇಕು. ಇದರಿಂದ ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ರಾತ್ರಿ ಚಂದ್ರ ಮೂಡಿ ಬಂದಂತಹ ಸಂದರ್ಭದಲ್ಲಿ ಹಾಲು ಮತ್ತು ನೀರನ್ನು ಬೆರೆಸಿ ಚಂದ್ರನಿಗೆ ಆರ್ಘ್ಯವನ್ನು ಕೊಡಬೇಕು. ಇದರಿಂದ ಮನಸ್ಸಿನ ನೆಮ್ಮದಿ ಹೆಚ್ಚುತ್ತದೆ. ಹುಣ್ಣಿಮೆಯ ದಿನದಂದು ಕೆಲವು ಮಂತ್ರಗಳನ್ನು ಪಠಿಸುವುದರಿಂದ ತುಂಬ ಒಳ್ಳೆಯ ಶುಭ ಫಲವನ್ನು ತಂದುಕೊಡುತ್ತೆ. ನೀವು ಸೂರ್ಯದೇವನನ್ನು ಪೂಜಿಸುವಾಗ ಓಂ ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಅಥವಾ ಸರಳವಾಗಿ ಓಂ ಸೂರ್ಯಾಯ ನಮಃ ಅಂತ ಕೂಡ ನೀವು ಪಠಣೆ ಮಾಡ್ಬೋದು. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ತುಂಬ ಒಳ್ಳೆಯದು. ಮಹಾಲಕ್ಷ್ಮಿಯ ಮಂತ್ರ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ರಾತ್ರಿ ಚಂದ್ರದೇವನಿಗೆ ಆರ್ಘ್ಯವನ್ನು ಬಿಡುವಂಥ ಸಮಯದಲ್ಲಿ ಮನಃಶಾಂತಿ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಓಂ ಶ್ರಾಂ ಶ್ರೀಂ ಶ್ರಾಂ ಸಹ ಚಂದ್ರಮಸೇ ನಮಃ ಅಂತ ಹೇಳಿ ನೀವು ಚಂದ್ರದೇವನನ್ನು ಪೂಜೆ ಮಾಡಬಹುದು. ಹುಣ್ಣಿಮೆಯ ದಿನ ಗೋಧಿ, ತಾಮ್ರದ ಪಾತ್ರೆ, ಕೆಂಪು ಬಟ್ಟೆ ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ಜಾತಕದಲ್ಲಿನ ಸೂರ್ಯನನ್ನು ನೀವು ಬಲಪಡಿಸಿಕೊಳ್ಳಬಹುದು. ಹಾಗೆ ಅಕ್ಕಿ ಅಥವಾ ಹಾಲನ್ನು ದಾನ ಮಾಡುವುದು ಚಂದ್ರನ ಕೃಪೆಗೆ ಪಾತ್ರರನ್ನಾಗಿಸುತ್ತೆ. ಸಾಧ್ಯ ಆದರೆ ಹುಣ್ಣಿಮೆಯ ದಿನ ಪೂರ್ಣ ಉಪವಾಸ ಇರುವುದು ತುಂಬ ಒಳ್ಳೆಯದು ಅಥವಾ ಫಲಹಾರವನ್ನು ಸೇವಿಸಿದರೆ ತುಂಬ ಒಳ್ಳೆಯದು. ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ಎಂದೂ ಜಗಳ ಆಡಬಾರದು, ಯಾರನ್ನು ನಿಂದಿಸಬಾರದು. ಸಂಪೂರ್ಣವಾಗಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸಾತ್ವಿಕ ಆಹಾರ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದಂತಹ ಆಹಾರ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.